ಇವತ್ತು ಒಬ್ಬರು ವಿಶೇಷ ಭಕ್ತರ ಪರಿಚಯ ನಿಮಗೆ ಮಾಡಿಕೊಡ್ತೀವಿ. ಅವರು ಬಹಳ ದೂರ ತುಮಕೂರಿಂದ ಬಂದಿದ್ದಾರೆ. ಅವ್ರ ಜೀವನದೊಳಗೆ ಸಿದ್ಧಾರೂಢಜ್ಜ ಬಹಳ ವಿಶೇಷ ಪವಾಡಗಳನ್ನು ಮಾಡಿದ್ದಾನೆ. ಎಷ್ಟು ಈಗೂ ಸಿದ್ಧಾರೂಢಜ್ಜ ಅದಾನೆ ಅನ್ನೋದಕ್ಕೆ ಅವ್ರ ಜೀವನದೊಳಗೆ ಸ್ವತಃ ಅಜ್ಜೋರೇ ಬಂದು ಅವ್ರಿಗೆ ಭೇಟಿಯಾಗಿ ಹುಬ್ಬಳ್ಳಿಗೆ ಬಾ ಅಂತ ಕರೆದು ಅವರಿಗೆ ಮಕ್ಕಳು ಇಲ್ಲದಂಥ ದಂಪತಿಗಳಿಗೆ ಸಂತಾನ ಫಲವನ್ನು ಕೊಟ್ಟಿರುವಂಥ ಒಂದು ವಿಶೇಷ ಕತೆ ಸಾಕ್ಷಿ ಸಮೇತವಾಗಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀವಿ. ಈಗ ಬಹುಶಃ ನಿಮ್ಮ ಶಬ್ದ ಕೇಳ್ತೈತೆ ಕೂಗಾಡೋ ಮಗುವಿಂದ, ಅದು ಆ ಮಗುನೇ 13 ವರ್ಷದ ನಂತರ ಅವರಿಗೆ ಸಿದ್ಧಾರೂಢ ಆಶೀರ್ವಾದದಿಂದ ಆ ಮಗು ಹುಟ್ಟಿದೆ. ಇಲ್ಲಿ ಅವ್ರ ಪರಿಚಯ ಮಾಡ್ಕೊಂಡು ನಿಮ್ಮ ಹೆಸರು ಹೇಳ್ರಪ್ಪ. ರಘುನಾಥ್, ಪುಷ್ಪಲತಾ. ನಿಮ್ಮ ಸ್ವಂತ ಊರು? ತುಮಕೂರು ಹತ್ರ ಒಡ್ರಳ್ಳಿ ಅಂತ ಹಳ್ಳಿ. ನೀವೇನು ಮಾಡ್ತೀರಿ? ನಾನು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಒಳಗೆ. ನೀವು ಹಾಸ್ಪಿಟ್ಲ್ ಒಳಗೆ. ಏನು ದೊಡ್ಡ ಶ್ರೀಮಂತರಲ್ಲ, ಬಹಳ ಬಡವರು ಅಲ್ಲ, ಮಧ್ಯಮ ಇದ್ರೊಳಗೆ ಇರುವಂಥವ್ರು. ಮತ್ತೆ ನಿಮ್ಮ ಜೀವನದೊಳಗೆ ಸಿದ್ಧಾರೂಢಜ್ಜ ಪರಿಚಯ ಆಗಿದ್ದು ಹೆಂಗೆ? ನಾವು ಏನಿಲ್ಲದಾಗ ನಿರ್ಗತಿಯಲ್ಲಿದ್ದಾಗ, ತುಂಬ ಕಷ್ಟದಲ್ಲಿದ್ದಾಗ, ನಮಗೆ ಯಾರೂ ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ಟೈಮ್ನಲ್ಲಿ ನಾನು ನಿನ್ನನ್ನು ಕಾಪಾಡ್ತೀನಿ ಬಾ ಹುಬ್ಳಿಗೆ ಅಂತ ಕರೆದು ನನ್ನ ದಾರಿ ತೋರಿಸಿ ಅಜ್ಜರು ಮೇಲೆ ಇರ್ತಾರಪ್ಪ. ಹೆಂಗೆ ಕರೆದ್ರು ಅಂದ್ರೆ ಅವ್ರ ರೂಪದಾಗ ಬಂದು ಕರೆದ್ರು? ಮತ್ತೆ ಇಲ್ಲಪ್ಪ, ನನಗೆ ಒಬ್ಬ ಜಂಗಮ ರೂಪದಲ್ಲಿ ವಿಶೇಷ ಜಂಗಮ ರೂಪದಲ್ಲಿ ಕಮಂಡಲ ಎಲ್ಲ ಇಟ್ಕೊಂಡವರು. ಸಾಕ್ಷಾತ್ ಸಮಯ ಯಾವ ಸಮಯ? ಮಧ್ಯಾಹ್ನ 2:30 ಇಂದ 3 ಗಂಟೆ ಆಗಿದ್ರಪ್ಪ. ಜಟ ಜೂಟ ಹೆಂಗಿದ್ರು ಅಂದ್ರೆ ಅವರು ಅವ್ರ ಬಗ್ಗೆ ವರ್ಣನೆ ಮಾಡಕ್ಕಾಗದ್ರಪ್ಪ, ಆ ಥರ ಇದ್ರು. ಕಮಂಡಲ ಎಲ್ಲ ಇಟ್ಕೊಂಡಿದ್ರು ಕೈಯಲ್ಲಿ. ಎಲ್ಲಿ? ತುಮಕೂರು ಹತ್ರ ಒಂದು ಶೆಟ್ಟಿಹಳ್ಳಿಗೆ ಹೋಗೋ ಮೇನ್ ರೋಡ್ ಇದೆಯಪ್ಪ, ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ಗಿಡದ ಅಡಿಯಲ್ಲಿ ನಾನು ಮಲಗಿದ್ದೆ, ಕೆಲಸ ಮಾಡಿ ಬಂದು ಸುಸ್ತಾಗಿ. ಆ ಸುಸ್ತಾಗಿ ಮಲಗಿರೋ ಟೈಮ್ನಲ್ಲಿ ನಾನು ಮೂಟೆ ಸಿಮೆಂಟ್ ಮೂಟೆ ಒತ್ತಾಕಿ ಬಂದು ಮಲಗಿದ್ರಪ್ಪ. ಅವತ್ತು ನಾನು ಮೊದಲು ಅದೇ ಕೆಲ್ಸಕ್ಕೆ ಹೋಗ್ತಿದ್ದೆ, ಕಂಪ್ನಿ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಅದೇ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಆ ಕೆಲ್ಸಕ್ಕೆ ಹೋಗೋ ಟೈಮ್ನಲ್ಲಿ ನನಗೆ ಅವತ್ತು ಯಾವ ದೇವರಿಲ್ಲ ಏನಿಲ್ಲ, ಸುಮ್ಮನೆ ಜೀವನದಲ್ಲಿ ಕಷ್ಟನೇ ಜಾಸ್ತಿ ಆಗೋದು ಅಂತ ತುಂಬಾ ನೋವು ಮಾಡ್ಕೊಂಡು ನಾನು ಮಲಗಿದ್ದೆ. ಮತ್ತೆ ಅವರೇ ಬಂದು ಎಬ್ಬರಿಸಿರು, ಎದ್ದೇಳು ಅಂತೇಳಿ. ಎದ್ದೇಳು ಅಂದ್ರು. ನಾನು ಯಾರೋ ಅಂತೇಳಿ ಮಾಮೂಲಿ ಭಿಕ್ಷಕರು ಬಂದಾರಲ್ಲ ಅಂತೇಳಿ ನನ್ನ ಹತ್ರ ಇದ್ದಿದ್ದು 100 ರೂಪಾಯಿ ಅವ್ರಿಗೆ ಕೊಟ್ಟೆ. ಮತ್ತೆ ಅವ್ರು ಏನ್ ಮಾಡಿದ್ರು, ನೀನು ಎದ್ದೇಳ ಮೇಲೆ ಅಂದ್ರು. ನಾನು ಎದ್ದು 1 ನಿಮಿಷ ಅಷ್ಟೇ ಅಪ್ಪರೆ, ಒಂದು 2-3 ನಿಮಿಷ ಅಷ್ಟೇ ಅಷ್ಟೇ ಅಪ್ಪರೆ, ಅಷ್ಟೇ 2-3 ನಿಮಿಷ ಅಷ್ಟೇ. ನೀನು ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹೋಗು, ನಿನ್ ಜೀವನ ಚಿತ್ರಣನೇ ಬದಲಾಗುತ್ತೆ, ನೀನು ತುಂಬಾ ಮೇಲೆ ಬರ್ತೀಯ, ನೀನು ಅಲ್ಲಿ ಹೋಗು, ನಿನ್ ಜೀವನಕ್ಕೆ ಒಂದು ದಾರಿ ಮಾರ್ಗ ಸಿಗುತ್ತೆ ಅಂತ ಹೇಳಿರಪ್ಪ. ನನಗೆ ಅಲ್ಲಿ ಗಂಟ ಸಿದ್ಧಾರೂಢ ಅಂದ್ರೆ ಯಾರು ಅಂತಾನೂ ಗೊತ್ತಿರಲಿಲ್ಲಪ್ಪ. ನನಗೆ ಸಿದ್ಧಾರೂಢ ಅಂದ್ರೆ ಯಾರು ಅನ್ನೋದನ್ನ ಅವಾಗ ನನಗೆ ಮೈಂಡ್ ಓಡ್ತಾ ಇತ್ತು. ಅದೇ ಮೊದಲು ಕೇಳಿದ್ರಪ್ಪ. ಸಿದ್ಧಾರೂಢ ಅಂದ್ರೆ ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ, ನಾನು ನೋಡಿರ್ಲಿಲ್ಲ, ಕೇಳಿರ್ಲಿಲ್ಲ. ನೀನು ಹುಬ್ಳಿ ಸಿದ್ಧಾರೂಢ ಮಠಕ್ಕೆ ಹೋಗು, ನಿನ್ನ ಜೀವನದ ಚಿತ್ರಣ ಬದಲಾಗುತ್ತೆ, ನೀನು ಮೇಲೆ ಬರ್ತೀಯ ನೀವು ಅಂತೆಲ್ಲ ನಿಮ್ಗೆ ಹೇಳಿ ಯಾರೋ ಹೇಳ್ತಾರಲ್ಲ ಬಿಡುವರು ಅಂತೇಳಿ ನಾನು ಸುಮ್ಮನೆ 100 ರೂಪಾಯಿ ಕೊಟ್ಟೆ. ಮತ್ತೆ ಅವ್ರು 100 ರೂಪಾಯಿ ಸೇರಿಸಿ ಈ ಕಾಸು ಹಣ ಮಾಡಿಕೊಂಡು ನೀನು ಆದಷ್ಟು ಬೇಗ ಮಠಕ್ಕೆ ಹೋಗು, ನೀನು ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಇಲ್ಲಪ್ಪ, ನಮ್ಗೆ ಐತ್ರಪ್ಪ 100 ರೂಪಾಯಿ. ನಮ ಶಿವಾಯ. ಆಮೇಲೆ ಮತ್ತೆ ಮಠಕ್ಕೆ ಯಾವಾಗ ಬಂದ್ರಿ? ನಾನು ಬಂದಿದ ತಕ್ಷಣ ನನಗೆ ತುಂಬಾ ಕುತೂಹಲ, ತುಂಬಾ ಅಂದ್ರೆ ತುಂಬಾನೇ ಕಾಡಕತ್ತಿತ್ತು. ಅವತ್ತು ಮಧ್ಯಾಹ್ನ ಕೆಲಸಕ್ಕೆ ರಜಾ ಮಾಡಿ ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಸಿದ್ಧಾರೂಢಜ್ಜನ ಮಹಿಮೆ ಸಿಕ್ತು. ಆ ಪಿಕ್ಚರ್ ಫುಲ್ ನೋಡಿದೆ ಅಪ್ಪ. ಆ ಕ್ಷಣಕ್ಕೆ ನೋಡಿ ನನ್ನ ಮೈ, ನಾನು ಹೋದ್ರೆ ಅಲ್ಲಿಗೆ ಹೋಗ್ಬೇಕು, ಜೀವನದಲ್ಲಿ ಇವ್ರ ಹತ್ರಕ್ಕೆ ಹೋಗ್ಬೇಕು, ಏನಾದ್ರೂ ಆಗ್ಲಿ ಬದುಕಿರ ಹೋಗ್ಲಿ, ಜೀವ ಬಿಟ್ರು ಬಿಡ್ಲಿ, ಅಲ್ಲಿಗೆ ಹೋಗ್ಬೇಕು ನಾವು ಅಂತ ನಿರ್ಧಾರ ಮಾಡಿ ಹೊರಟುವಪ್ಪರೆ. ಹೊರಟಿ ಮತ್ತೆ ಮಠಕ್ಕೆ ಬಂದ್ರು. ಆ ಮಠಕ್ಕೆ ಬಂದಾಗ ನಮ್ಗೇನೋ ಗೊತ್ತಿರ್ಲಿಲ್ಲ, ಸಿದ್ಧಾರೂಢ ಮಠ ಅಂದ್ರೆ ಏನೋ ಬಂದಾಗ ಏನಿತ್ತು
ಪ್ರಸಂಗ. ಶಿವರಾತ್ರಿ 7ನೇ ದಿನ ಜಾತ್ರೆ, ಕೊನೆ ದಿನ ಜಾತ್ರೆ, ಆ ಗದ್ದಲ. ಅಂದ್ರೆ ರಥೋತ್ಸವದ ದಿನನೇ ಬಂದಿದೆ. ಅದಾದ್ಮೇಲೆ ಮರುದಿನ ಕೌದಿ ಪೂಜೆ ದಿನ ಹೌದ್ರಪ್ಪ. ಮೊಟ್ಟ ಮೊದಲು ನೀವು ಬಂದದ್ದು ಕೌದಿ ಅಜ್ಜನ ಪೂಜೆ ದಿನ. ರಥೋತ್ಸವದ ಮೊದಲು ಕೌದಿ ಪೂಜೆ ದಿನ. ಹೌದ್ರಪ್ಪ. ನೋಡ್ರಿ ಅಜ್ಜ ನಿಮ್ಮನ್ನ ಆ ಸಮಯಕ್ಕೆ ಕರೆಸ್ಕೊಂಡಿದ್ದಾರೆ. ಆಮೇಲೆ ನಮ್ಗೆ ಜಾತ್ರೆ ಹೆಂಗ ಇಷ್ಟು ಜನ ಅವರಲ್ಲ, ಹೆಂಗ ಇದು ಏನನ್ನ ನಮಗೂ ಭಯ ಆಗ್ತಿತ್ತು. ಜನಗಳು ಇಷ್ಟೊಂದು ಅವರಲ್ಲ, ಯಾವ ಥರ ನಮಗೂ ಗೊತ್ತಿರ್ಲಿಲ್ಲಪ್ಪ. ಆಮೇಲೆ ಎಲ್ಲಿ ಹೋಗ್ಬೇಕು, ನಾವ್ ಏನ್ ಹೋಗ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ. ಒಬ್ರು ಸಿದ್ದು ಒಕ್ಕುಂದ್ ಅಂತ, ಮತ್ತೆ ಬಸವರಾಜಪ್ಪ ಅವರು, ಗುರುನಾಥ್ ಅವರಿಗೆ ಬೆಳಿಗ್ಗೆ ಮತ್ತೆ ಪೂಜೆ ಮಾಡೋ ಅರ್ಚಕರು, ಅವರಿಬ್ರು ಸಿಕ್ಕಿ ನಮ್ಮ ಜೀವನ ಚಿತ್ರಣನೇ ಬದಲಾಗೋಯ್ತರಪ್ಪ. ಅವರೇ ನಮ್ಗೆ ಕಥಾಮೃತ ಓದಿ, ನಿಮಗೆ ಮಕ್ಕಳಾದೇ ಆಗ್ತವೆ, ಯಾಕೆ ಅಳ್ತೀರಾ. ನಿಮಗೆ ಎಷ್ಟು ವರ್ಷದಿಂದ ಮಕ್ಕಳಾಗಿದ್ದಿಲ್ಲ? ನಮಗೆ 13 ವರ್ಷ ಆಗಿತ್ತಪ್ಪ. ಮದುವೆ ಆಗಿ 13 ವರ್ಷ ಆಗಿತ್ತು. ಸೈನ್ಸ್ ಅಲ್ಲಿ ಆಗಲ್ಲ ಅಂತ ಹೇಳಿ ಮತ್ತೆ ತುಮಕೂರಲ್ಲಿ ಒಂದು ದೊಡ್ಡ ಮನೆ ನರ್ಸಿಂಗ್ ಹೋಮ್ ಅಂತ ಐತಪ್ಪ. ಒಂದ್ 8-10 ಲಕ್ಷ ರೂಪಾಯಿ ಕಳೆದಿದೀವಲ್ಲ ನಾವು ಮಕ್ಕಳ ಸಲುವಾಗಿ. ಅವರು ಫಾರಿನ್ ನಲ್ಲಿ ವಿಡಿಯೋ ಇದ್ರಲ್ಲಿ ಕ್ಯಾಂಪಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡೋರು ಮೇಡಮ್ ಅವರು. ಆ ತರ ಅದೆಲ್ಲ ಆಗ್ಲಿಲ್ಲಪ್ಪ. ಮತ್ತೆ ನಮ್ಮಲ್ಲೇ ಕೆಲಸ ಮಾಡೋರೊಬ್ರು ಕಡೂರಲ್ಲಿ ತೋರಿಸಿ ಅಂತ ಹೇಳಿದ್ರು. ಅವ್ರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ಗೆ ನಿಮ್ಗೆ ಆಗೋದು ಡೌಟು, ನೀವು ಆಗಲ್ಲ, ಬರ್ಬೇಡ್ರಿ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಇನ್ ಬರ್ಬೇಡ್ರಿ, ಸುಮ್ಮನೆ ಹೌದ್ರಪ್ಪ. ಅದೆಲ್ಲ ಟೆಸ್ಟ್ ಮಾಡಿಸಿದಾಗ ನಿಮಗೆ ಆಗೋಲ್ಲ ಅಂತ ರಿಪೋರ್ಟ್ ಬಂದಿದೆ. ನಿಮಗೆ ಯಾವ್ಯಾವ ರೀತಿ ನೋವು ಅನುಭವಿಸಿರಿ ಮಕ್ಕಳ ಸಲುವಾಗಿ? ಮಕ್ಕಳ ಸಲುವಾಗಿ ತುಂಬಾ ಎಲ್ಲಾ ಜನದವರು, ನಮ್ಮ ಹತ್ರದವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಎಲ್ಲಾರು ನಮಗೆ ಮನೆ ಕೊಡು, ಒಡವೆ ಕೊಡು, ದುಡ್ಡು ಕೊಡು, ಮಕ್ಕಳಿಲ್ಲ ಆಮೇಲೆ ಎಲ್ಲಾದ್ರೂ ಒಂದು ಕುಂತ್ಕೊಂಡ್ರೆ, ಈ ಜನ ಸಂಪರ್ಕದ ಮುದ್ದೆ ಕುಂತ್ಕೊಂಡ್ರೆ ಯಾರಾದ್ರೂ ದುಡ್ಡು ಏನ್ ಮಾಡೋರು ನೀವು? ಏನಾದ್ರು ಒಂದ್ ಮಾತು ಹೇಳಿದ್ರೆ, ನಿನ್ಗೇನ್ ಬಿಡಪ್ಪ ಮಕ್ಳಿಲ್ಲ ಮರಿಲ್ಲ ಅಂದಾಗ ಮನ್ಸಿಗೆ ತುಂಬಾ ಅಂದ್ರೆ ತುಂಬಾನೇ ನೋವಾಗಲ್ಲ. ಹೋಗಿ ಅಜ್ಜನ ಹತ್ರ ಮಕ್ಳು ಬೇಡಿದ್ರೆ ಹ್ಞೂನಪ್ಪ. 1ನೇ ಸರಿ ಬಂದು ಏನು ಕೇಳಲಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋದ್ವು. 2ನೇ ಸರಿ ಬಂದು ನಿನ್ ಕೃಪೆ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿದ್ವು. 3ನೇ ಸರಿ ಬಂದು ಕಣ್ಣಿಗೆ ನೀರು ಹಾಕ್ತಾ ಕುಂತಿದ್ವು. ಆ ಟೈಮ್ನಲ್ಲಿ ಬಸವರಾಜಪ್ಪರು ನಿಮಗೆ ಕಥಾಮೃತ ತಾಳ್ರಿ, ಕಥಾಮೃತ ಓದಿ, ಅರ್ಚಕರು ಸಿದ್ದು ಒಕ್ಕಂದವರು ಉಡಿ ತುಂಬಿರಿ ಇವ್ರಿಗೆ. ಅವ್ರು ಬಸವರಾಜಪ್ಪರು ನಮ್ಗೆ ಕಥಾಮೃತ ಕೊಟ್ರಪ್ಪರೆ. ಕೊಟ್ಟಿದ್ದಾದ್ಮೇಲೆ ನಾವ್ ಇದೇನು ಅನ್ನೋದು ನಮ್ಗೆ ಗ್ರಂಥ ಅದ್ರ ಬಗ್ಗೆ ಏನು ಅಂತಾನು ಗೊತ್ತಿರ್ಲಿಲ್ಲಪ್ಪ. ಅಂತ ದಿನದಲ್ಲಿ ಸಿದ್ಧಾರೂಢಾಜಿ ಎಲ್ಲ ಅವನಿಂದ ಗ್ರಂಥದಲ್ಲಿ ಅವನೇನಕ್ಕೆ ಸಾಕ್ಷಿನೇ ನಾವು. ಹೌದ್ರಪ್ಪ. ಹೆಂಗೆ ಗ್ರಂಥ ನಿಮಗೆ ಹೆಂಗೆ ಒಂದೊಂದು ಅಧ್ಯಾಯ ಓದ್ತಾ ಜೀವನನೇ ಚೇಂಜ್ ಆಗ್ತಾ ಇತ್ತಪ್ಪ. ಅಜ್ಜನ್ ಪವಾಡ ವರ್ಣನೆ ಮಾಡಕ್ ಆಗಲ್ರಪ್ಪ. ಹೋಗಿದ್ ಕೆಲಸ ಬಹಳ ಹತ್ರ ಹೌದ್ರಪ್ಪ. ಮನಸ್ಸಿಂದ ಹಚ್ಕೊಂಡ್ರಿ. ಹೋಗಿದ್ದು ಕೆಲಸ ಬಂತು ಮತ್ತೆ ಕೈಗೆ, ಮತ್ತೆ ಅವರೇ ಕರೆದು ಕೆಲಸ ವಾಪಸ್ ಕೊಟ್ರು. ತೆಗ್ದಿದ್ರಪ್ಪ. ಆ ಕೆಲಸದ ಏನ್ ಬೇಡ ಬೇರೆಯವ್ರಿಗೆ ಇದ್ ಮಾಡಿದ್ರು, ಬೇರೆಯವ್ರಿಗೆ ಕೊಟ್ಟಿದ್ರು. ಅವಾಗ ಮತ್ತೆ ನಮ್ಮನ್ನೇ ಕರೆದು ಕೆಲಸ ಕೊಟ್ರಪ್ಪ. ಪಾರಾಯಣ ಮಾಡಕ್ ಚಲೋ ಮಾಡಿ ಆರ್ಥಿಕವಾಗೂ ಇದು ಆಯ್ತು. ಹೌದ್ರಪ್ಪ. ಮತ್ತೆ ಮಗು ಆಗಿದ್ದೆ ಅವಾಗ ಕಥಾಮೃತ ಓದ್ತಾ ದಿನ ಕಲ್ಲಾಗೆ 55 ಅಧ್ಯಾಯ ಆಗಿತ್ತು. 50 ಅಧ್ಯಾಯ ಮುಗಿಯೋದ್ರೊಳಗನ ನಿಮಗೆ ಗರ್ಭಧಾರಣೆ ಆಗೈತಿ. ಇನ್ನು 6 ಅಧ್ಯಾಯ ಬ್ಯಾಲೆನ್ಸ್ ಇತ್ತಪ್ಪ. ಚಿದಾನಂದ ಅಂದ್ರೆ ಪೂಜಾರ್ ಮುದ್ನಳ್ಳಿ ಅಜ್ಜವ್ರು ಬಂದು ಮುಕ್ತಾಯಕ್ಕೆ ಅವ್ರು ಬಂದಿದ್ರು. ಶಿವಾನಂದ ಕಥಾಮೃತ, ಸಿದ್ಧಾರೂಢ ಕಥಾಮೃತ ಎರಡು ಒಂದೇ ದಿನ ಒಂದೇ ಇದರಲ್ಲಿ ಮುಕ್ತಾಯ ಆಗಿದೆ. ಮಹಾಮಂಗಳಾರತಿ ಮಾಡಿ ಗುರು ಪೂಜೆ ಮಾಡಿ ಅವರು ನಿಮ್ಮ ಮನೆ ಜ್ಯೋತಿ ಆರೋಗ್ತಾ ಇದೆ. ಸಿದ್ಧಾರೂಢ ಅಜ್ಜನಲ್ಲಿ ನಂಬಿಕೆ ಇಕ್ಕಿ ಸಿದ್ಧಾರೂಢ ಅಜ್ಜ ಅವನೇನಕ್ಕೆ ಸಾಕ್ಷಿಯಾಗಿ ಜ್ಯೋತಿ ಹಚ್ತೀವಿ, ಜ್ಯೋತಿ ಮನೆ ಬೆಳಕಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ರಪ್ಪ. ಆಯ್ತಪ್ಪ. ಶ್ರೀಮಂತ ನಾಳೆ ಅನ್ಬೇಕಾದ್ರೆ ಒಂದು 15-20 ಜನ ಕರ್ಕೊಂಡ್ಬಂದು ಭಜನೆ ಮಾಡಿಸಿ ಸತ್ಸಂಗ ಮಾಡಿದ್ರು. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಮೊನ್ನೆ 10ನೇ ತಾರೀಕು ಆಯ್ತಲ್ಲಪ್ಪ, ಆಗಸ್ಟ್ 10ನೇ ತಾರೀಕು. ಅದ್ರ ಹಿಂದಿನ 10ನೇ ತಾರೀಕು, ಅದು ಹೋದ ವರ್ಷ ಹಿಂದಿನಲ್ಲಿ ಅಪ್ಪರೇ ತುಂಬಾ ಫುಲ್ ಇನ್ಸೆಂಟಿವ್ ತಗೊಂಡು ಆಶ್ರಮದಲ್ಲೇ ನನ್ನ ಮಗನ ನಾಮಕರಣ ಮಾಡಿದ್ರು. ಹೌದಾ? ಸಿದ್ಧಾರೂಢ ಭಾರತಿ ಹೆಸರು ಅವರೇ ಇಟ್ರ, ಸಿದ್ಧಾರೂಢ ಭಾರತಿ ಅಂತ.
ನಮ್ದೇನಿಲ್ಲ. ಪಾಪನ್ ಕರ್ಕೊಂಡ್ ಬರಪ್ಪ ತೋರ್ಸೋಣ. ಸಿದ್ಧಾರೂಢ ಭಾರತೀಗಳು ಅಂತ ಅವರೇ ನಾಮಕರಣ ಮಾಡಿದ್ದಾರೆ. ಅಪ್ಪರೇ ಮಾಡಿದಪ್ಪ. ಆಮೇಲೆ ಅದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಸಿದ್ಧಾರೂಢ ಚಿದಾನಂದಪ್ಪ ಅವ್ರದ್ದು ಜಾತಕ ಇವ್ರದ್ದು ಜಾತಕ ಒಂದೇ. ಓಹೋ, ಜನ್ಮ ನಕ್ಷತ್ರ ಕುಂಡ್ಲಿ ಎಲ್ಲ ಅದೆಲ್ಲ ಹಾಕಿದ್ವು. ಅಪ್ಪರಿಗೆ ನಾವು ಕೊಟ್ಟು ನಾನು ನಾಳೆ ಹಾಕಿದೀನಿ ಎಲ್ಲ ಮುಂದೆ ದುಡ್ಡ ಇವ್ರು ಹಾಕ್ತಾರೆ ಅಂತೆಲ್ಲ. ಆಮೇಲೆ ಯಾರು ಇವನೇ ನೋಡ್ರಿಪ್ಪ, ಅಜ್ಜವ್ರ ಆಶೀರ್ವಾದದಿಂದ 13 ವರ್ಷದ ನಂತರ ಹುಟ್ಟಿರುವಂತ ಮಗು. ಬಹಳ ಚುರುಕಾಗಿದ್ದಾನೆ. ಮತ್ತೆ ಓಂ ವಿಶ್ವ ಭಜನೆ ಮಾಡೋದು, ವಿಭೂತಿ ಹಚ್ಚೋದು, ಭಿಕ್ಷಾ ಮಾಡೋದು, ಅರ್ಜುನ್ ಪ್ರಸಾದದಿಂದ ಹುಟ್ಟಿದಂತ ಮಗು ಇದು. ಸರಿ, ಮತ್ತೆ ಏನು ಹೂವು ಬಿದ್ದಿತ್ತು ಅದನ್ನ ಕಟ್ಟಿ ಹೇಳಿದ್ರು, ಅದನ್ನ ಹೇಳ್ರಿ. ಬುಕ್ ಓದ್ಬೇಕಾದ್ರೆ ದೇವ್ರ ಮನೆ ಅಷ್ಟು ದೂರ ಇತ್ತು. ನಾವು ಇಷ್ಟು ದೂರ ಕುತ್ಕೊಂಡು ಹೋಗ್ತೀವಿ. ಒಂದು 10 ಫೂಟ್ ದೂರ, ಸ್ವಲ್ಪ ದೂರ ದೊಡ್ಡದಾಗ ಮಾಡ್ಸೋರು ಈಗ ದೇವ್ರ ಮನೆ. ಅಜ್ಜವ್ರ ಫೋಟೋ ಮೇಲೆ ಇಷ್ಟು ದಪ್ಪ ಗುಲಾಬಿ ಹೂವು ಇಟ್ಟಿದ್ರು. ಅವತ್ ಲಾಸ್ಟ್ ಬುಕ್ ಓದ್ಬೇಕಾದ್ರೆ ಇನ್ನೆಷ್ಟು ದಿನ ಅಂತ ಓದ್ಲಿ ಅಂತ ಅಳ್ಕೊಂಡು ನಮಗೆ ಮಗು ಇಲ್ವಲ್ಲ, ಇನ್ನ ಮಗು ಆಗುತ್ತೋ ಆಗಲ್ವೋ, ಎಲ್ಲಾರ ಹತ್ರ ಒಂದ್ ಮಾತು ಕೇಳ್ಬೇಕಲ್ಲ ಅಂತ ಹೇಳಿ ಅಳ್ಕೊಂಡು ಬುಕ್ ಓದ್ತಾ ಇದ್ದೆ. ಅದು ಹೂವು ಬಿತ್ತು. ಅಜ್ಜವ್ರದ್ದು ಫೋಟೋ ಮೇಲೆ ಇಟ್ಟಿದ್ದು ಹೂವು ಕಲ್ಲು ಎಸ್ತಂಗ ಆಗ್ಬಿಡ್ತು. ಅಲ್ಲಿಂದ ನೀವು ಕೂತ ಜಾಗಕ್ಕೆ ಬಂದ್ಬಿತ್ತು. ಇವ್ರ ಅಮ್ಮ ಇದ್ರು ಅಷ್ಟೇ, ಯಾರು ಇರ್ಲಿಲ್ಲ ಮನೇಲಿ. ನೋಡ್ರಿ ಎಷ್ಟು ವಿಶೇಷ. ಅಜ್ಜವ್ರೆ ಅದನ್ನ ಎಸ್ರದ ಬಿದ್ರೆ ಅಲ್ಲೇ ಕೆಳಗ್ ಬೀಳ್ಬೇಕಿತ್ತು. ಆದ್ರೆ ಅಷ್ಟು ದೂರ ಇರೋ ಅವ್ರ ಹತ್ರ ಬಂದು ಬಿದ್ದತ್ತಂದ್ರೆ ಅಜ್ಜ ಅವ್ರಿಗೆ ಆಶೀರ್ವಾದ ಅವಾಗೆ ಮಾಡಿದ್ದಾರೆ. ಕನ್ಫರ್ಮ್ ಆಯ್ತು ನಮಗೆ, ಅಜ್ಜ ಕೊಟ್ಟಾರೆ. ನೋಡ್ರಿ, ಅಜ್ಜಂದು ನಾವು ಬಹಳ ಜನ ಫೋಟೋ ಅಂತ ತಿಳ್ಕೊಂತೀವಿ, ಪುಸ್ತಕ ಅಂತ ತಿಳ್ಕೊಬೋದು. ಬರೀ ಪುಸ್ತಕ ಅಲ್ಲ, ಅದು ಬರೀ ಫೋಟೋ ಅಲ್ಲ, ಅದು ಬರೀ ಮೂರ್ತಿ ಅಲ್ಲ. ಅಲ್ಲಿ ಸಾಕ್ಷಾತ್ ಅವ್ರ ಇದಾರ ಅನ್ನೋದು ಇದೇ ಜೀವನದ ಉದಾಹರಣೆ. ಹೆಂಗೆ ಬುಕ್ ಒಳಗೆ ವಿಭೂತಿ ಪುಡಿ ಪುಡಿ, ಭಸ್ಮ. ಓ, ಸುಗಂಧ ಭಸ್ಮ ಸಿಗುತ್ತದಲ್ಲ. ಅದು ಗ್ರಂಥದೊಳಗಿತ್ತ. ನಾ ಎಷ್ಟೋ ಜನಕ್ಕೆ ನಾನು ಕಳ್ಸಿದ್ದೀನಪ್ರೆ, ನಾನು ಕೇಳಿದ್ದೀನಿ ಗ್ರಂಥದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅಂತ. ಗ್ರಂಥದೊಳಗ ಭಸ್ಮ ಏನು ಯಾರು ಇರೋದಿಲ್ಲ. ನಮ್ಮ ತಂಗಿಯವರಿಗೆ ಕೊಡ್ಸಿದ್ವಿ ಬುಕ್ಕು, ಅದ್ರಲ್ಲಿ ಅವ್ರಿಗೆ ಫೋಟೋ ಸಿಕ್ಕಿದೆ. ಹೌದಾ? ಅಜ್ಜನ್ ಫೋಟೋ, ಅದು ಫೋಟೋ ಸಿಕ್ಕಿದೆ ಅಂತ ಇಟ್ಕೊಂಡಿದ್ರಂತೆ. ಆಮೇಲೆ ಮತ್ತೆ ಇವ್ರು ಒಂದ್ ಫೋಟೋ ಕೊಟ್ಟಿದ್ರು, ಹುಬ್ಳಿಲಿ ಚಿಕ್ಕದೊಂದು ಫೋಟೋ ಕೊಟ್ಟಿದ್ರು, ಸಿದ್ಧಾರೂಢದ್ದು, ಗುರುನಾಥನವರದ್ದು. ನೋಡಿ ಅಪ್ಪರ ಒಬ್ರಿಗೆ ನಾವು ಆಶೀರ್ವಾದಕ್ಕೆ ಅಂತ ಹೋದ್ವು. ಅವರು ನಮ್ಗೆ ಅದನ್ನ ಕೊಟ್ಟಿದ್ರು. ನಮ್ಮ ತಮ್ಮಗೂ ಒಂದು ಕೊಟ್ಟಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರು ಇನ್ನೊಬ್ರಿಗೆ ಕೊಟ್ರು. ಅವ್ರು ಮಡಿಕಂದ್ರೆ ಅವ್ರು ಕೊಟ್ಟಿದ್ದು 3 ದಿನಕ್ಕೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಇವ್ರಿಗೆ ಆಶೀರ್ವಾದ ಸಿಕ್ಕಿದ ಅವ್ರು ಇನ್ನೊಬ್ರಿಗೆ ಕೊಟ್ರು, ಅವ್ರಿಗೆ ಗೌರ್ಮೆಂಟ್ ನೌಕರಿ, ಇವ್ರಿಗೆ ಸಮಸ್ಯೆ. ಓ, ನೋಡ್ರಿ. ಅದೇ ಅದಕ್ಕೆ ತಾತ್ಪರ್ಯ ಏನಂದ್ರೆ ನಾನು ನಿನಗೆ ಕೊಟ್ಟಿದ್ನ ನೀನೇ ಮಾಡಿದ್ದಾಗಿತ್ತು. ಹೌದ್ರಪ್ಪ, ನನಗೆ ಕೊಟ್ಟಿದ್ರು ನಾನು ಇಟ್ಕೊಂಡಿದ್ದೀನಿ. ಇವ್ರು ನೋಡ್ರಿ, ನಿಜವಾಗ್ಲು ಅವ್ರು ಅವಾಗಲೇ ಪ್ರಸಂಗ ಹೇಳಿದ್ರಲ್ಲ, ಅವತ್ತು 300 ಚೀಲ ಸಿಮೆಂಟ್ ಇಳಿಸಿದ್ರ ಒಬ್ರೇ. ಅದನ್ನೆಲ್ಲ ಹೊತ್ತು ಮೈಕೈ ನೋವಾಗಿ ತಾಪ್ ಮಾಡಿಕೊಂಡು ಎಷ್ಟು ಕಷ್ಟ ಕೊಟ್ಟಿಪ್ಪ ಅಂತ ದೇವರೇ ಇಲ್ಲ ಅನ್ನುವಂಗ ಅದು ಮನಸ್ಸಿಗೆ ಅವಾಗ ಸಿದ್ಧಾರೂಢರೇ ಸಾಧು ರೂಪದಾಗ ಬಂದು ಅವ್ರಿಗೆ ದಾರಿ ತೋರಿಸ್ಯಾರ. ಅವತ್ತು ಅಂತ ಪರಿಸ್ಥಿತಿಯಾಗ ಇದ್ದವರು ಇವತ್ತು ನಮ್ಮ ಹತ್ರ ಕಾರ್ ಗಾಡಿ ತಗೊಂಡು ಬಂದಾರ. 7 ಸೀಟಿನ ಕಾರ್ ಗಾಡಿ ತಗೊಂಡು ಬಂದಾರ. ಅಜ್ಜು ಒಲದ್ರೆ ಎಷ್ಟು 6 ವರ್ಷದೊಳಗೆ ಅವ್ರಿಗೆ ಸಿದ್ಧಾರೂಢ ಪರಿಚಯ ಆಗಿ ಈಗ 6 ವರ್ಷ ಆಯ್ತಂತ. 6 ವರ್ಷದೊಳಗೆ ಇಷ್ಟೆಲ್ಲ ಆರ್ಥಿಕವಾಗಿನೂ ಅಭಿವೃದ್ಧಿ ಆದ್ರು, ಸಂತಾನನೂ ಅವ್ರಿಗೆ ಈಗ ನೆಮ್ಮದಿಯಿಂದ ಇದ್ದಾರೆ. ಅವ್ರಿಗೆ ಗುರುಮಾರ್ಗ ಸಿಗ್ತೈತಿ. ಪೂಜಾರ್ ಮುದ್ನಳ್ಳಿಯ ಚಿದಾನಂದ ಭಾರತಿ ಸ್ವಾಮಿಗಳ ಸತ್ಸಂಗನೂ ಅವ್ರಿಗೆ ಸಿಕ್ಕತ್ತು. ಹಿಂಗೆಲ್ಲ ದೊಡ್ಡ ಲಾಭ. ಅವರು ಅಷ್ಟು ದೂರದಿಂದ ತುಮಕೂರಿಂದ ಜೋಡಕುರ್ರಿ ಹುಡ್ಕೊಂಡು ಬಂದಾರೆ. ಅವರು ಯೂಟ್ಯೂಬ್ದೊಳಗೆಲ್ಲ ಪ್ರವಚನದ ಕೇಳ್ತಾರೆ. ಅಜ್ಜವ್ರ ಬಗ್ಗೆ ಬಹಳ ಶ್ರದ್ಧಾವಂತರಿದ್ದಾರೆ. ಅವರು ಇವತ್ತು ವಿಶೇಷ ಸಿಕ್ಕಿದ್ದು ನಮ್ಮ ಭಾಗ್ಯ. ನಾವು ಜೀವಂತ ಯಾಕೆ ಇದನ್ನ ವಿಡಿಯೋ ಮಾಡಿದ್ದಂದ್ರೆ, ನಮ್ಮ ಮಂದಿಗೆ
ಸಾಕ್ಷಿ ಬೇಕು, ಪ್ರೂಫ್ ಬೇಕು. ಈಗಿನ ಜನ ಸುಮ್ಮನೆ ನಂಬೋದಿಲ್ಲಲ್ಲ. ಈಗೂ ಅಜ್ಜ ಅದ ಅನ್ನೋದಕ್ಕೆ ಇವ್ರು ಜೀವಂತ ಉದಾಹರಣೆ ಅಂತ ಎಲ್ಲರೂ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಹರ ಹರ ಮಹಾದೇವ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.